ನಾನೇನು ಟಾಪ್ ಸ್ಟೂಡೆಂಟ್ ಏನಲ್ಲ. ಯಾವತ್ತೂ ನಾನು ಬುಕ್ ಓದಬೇಕು ಫ್ರೀ ಆಗಿದ್ದೀನಿ ಅಂತ ಅಂದ್ಕೊಂಡೋಳು ಅಲ್ಲ. ಯಾವಾಗ್ಲೂ ಎಕ್ಸಾಮ್ ಹಿಂದಿನ ದಿನ ಓದ್ಕೊಂಡ ಹೋಗಿ ಎಕ್ಸಾಮ್ ಬರ್ದನ ಅಂತಲೇ ನಾನು ಮಾಡೋಕ್ಕೆ ಸ್ಟಾರ್ಟ್ ಆದೆ. ಈ ಒಂದು ಬುಕ್ಕು ನನಗೆ ಯಾವ ಲೆವೆಲಿಗೆ ನಂಗೆ ಹುಚ್ಚಿಡಿಸ್ತು ಅಂತಂದರೆ, ಇಲ್ಲ ಅಟ್ ಎನಿ ಕಾಸ್ಟ್ ಏನಾದರೂ ಪರವಾಗಿಲ್ಲ ನಾನು ಈ ಬುಕ್ ಓದಬೇಕು, ನಾನು ಅರ್ಥ ಮಾಡ್ಕೋಬೇಕು, ಆ ಬುಕ್ಕಲ್ಲಿರೋ ಫೀಲಿಂಗ್ಸ್ ಏನು ಅಂತ ಅನ್ನೋದು ನಾನು ತಿಳ್ಕೊಬೇಕು ಅಂತ ತುಂಬ ಅಂದರೆ ತುಂಬ ಹುಚ್ಚಿಡಿಸ್ತು ಈ ಬುಕ್ಕು. ಪ್ರೀತಿ, ಪ್ರೇಮ, ನಂಬಿಕೆ ಅಂದ್ರೇನು ಅಂತ ಈ ಬುಕ್ಕಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ಟಿದ್ದಾರಂತೆ. ಆ ರೀಸನ್ಗಾದರೂ ನಾನು ಓದಲೇಬೇಕು. ಆ್ಯಂಡ್ ನಾನು ಈ ಬುಕ್ ಬಗ್ಗೆ ರಿವ್ಯೂ ನೋಡಬೇಕಿದ್ರೆ ತುಂಬ ಜನ ಹಾಕಿರೋ ಕಮೆಂಟ್ ನೋಡಿ ನನ್ನ ಕಣ್ಣಂಚಲ್ಲಿ ನಿಜವಾಗ್ಲೂ ನೀರು ಬಂತು. ಅದೊಂದು ರೀಸನ್ಗೆ ನಾನು ಈ ಬುಕ್ ಓದಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಆ ಬುಕ್ ಯಾವುದು ಗೊತ್ತಾ? ಹೇಳಿ ಹೋಗೋ ಕಾರಣ. ತುಂಬ ಜನ ಕಾರಣ ಹೇಳದೆ ಬಿಟ್ಟು ಹೋಗಿರ್ತಾರೆ. ತುಂಬ ಜನ ಆ ಕಾರಣ ತಿಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಆದರೆ ಈ ಬುಕ್ಕಲ್ಲಿ ಹೀರೋಯಿನ್ನು ಯಾವ ಕಾರಣ ಹೇಳದೆ ಬಿಟ್ಟು ಹೋಗ್ತಾಳೆ, ಹೀರೋ ಯಾವ ವಿಷಯಕ್ಕೆ ಹೇಳಿ ಹೋಗೋ ಕಾರಣ ಅಂತ ಕೇಳ್ತಾನೆ ಅನ್ನೋದನ್ನ ನಾನು ತಿಳ್ಕೊಬೇಕು. ಈ ಬುಕ್ ಓದಾದ್ಮೇಲೆ ನನಗೆ ಪ್ರೀತಿ ಹುಡ್ಕೊಂಡು ಹೋಗೋಣ ಅನಿಸುತ್ತಾ, ಇಲ್ಲ ಪ್ರೀತಿ ಮಾಡೋದೇ ಬೇಡ ಅನಿಸುತ್ತಾ, ಇಲ್ಲ ಬಿಟ್ಟೋದವ್ರನ್ನ ಹೇಳಿ ಹೋಗೋ ಕಾರಣ ಅಂತ ಕೇಳಬೇಕು ಅನಿಸುತ್ತಾ, ಗೊತ್ತಿಲ್ಲ.